ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಾಗಿ ನಾವು ಚಿಕ್ಕವ್ರು ಇರಬೇಕಾದ್ರೆ ಈ ಸಮ್ಮರ್ ಡೇಸಲ್ಲಿ ಹಳ್ಳಿಗೆ ಹೋಗ್ತಾ ಇದ್ವಿ ರಜಕ್ಕೆ ಅಂತ ಹೇಳಿ ನಮ್ಮ ಊರಿಗೆ. ಇನ್ನು ಹಳ್ಳಿ ಸೈಡ್ ಅಂತೂ ಕೇಳಬೇಕಾ, ಹೋಗ್ತಿದ್ದಂಗೆ ಚಾನಲ್ ಹತ್ರ ಎಲ್ಲ ಆಟ ಆಡ್ಕೊಂಡು ನೀರಲ್ಲಿ ಇನ್ನು ಮಕ್ಕಳ ಜೊತೆ ಎಲ್ಲ ಹೊರಗಡೆನೇ ಇರ್ತಿದ್ವಿ. ಬಟ್ ಇತ್ತೀಚೆಗಂತೂ ನಮ್ಮ ಮಕ್ಕಳಿಗೆ ಆಚೆ ಕಡೆ ಬಿಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಅಷ್ಟೊಂದು ಬಿಸಿಲಿದೆ. ಸ್ವಲ್ಪ ಏನಾರು ಹೊರಗಡೆ ಬಿಟ್ರೂ ತಲೆನೋವು, ಏನೋ ಇದಕ್ಕಿದ್ದಂಗೆ ಅವರಿಗೆ ಜ್ವರ ಬರೋದು ಆ ಥರ ಆಗ್ತಾಯಿದೆ. ಸೊ ಆಲ್ಮೋಸ್ಟು ಬಿಸಿಲಲ್ಲಿ ಈ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಕಳಿಸ್ಬೇಕಾಗತ್ತೆ ಮಕ್ಕಳಿಗೆ. ಸಂಜೆ ಟೈಮಲ್ಲಿ ಒಂದು 6 ಗಂಟೆ ಹಂಗೆ ಕಳಿಸಿದ್ರು ನಡೆಯುತ್ತೆ ಆಟ ಆಡೋಕ್ಕೆ ಅಂತ. ಇನ್ನು ಸಮ್ಮರ್ ಟೈಮಲ್ಲಂತೂ ಕಂಪ್ಲೀಟಾಗಿ ಬಿಸಿನೀರು ಅನ್ನೋದು ಮರ್ತೇ ಬಿಟ್ಟಿರ್ತೀವಿ. ಆಲ್ಮೋಸ್ಟ್ ಎಲ್ಲರೂ ತಣ್ಣೀರೇ ಸ್ನಾನ ಮಾಡ್ಕೊಳ್ಳೋದು. ಈ ಉರಿ ಬಿಸಿಲಿಗೆ ಖಂಡಿತವಾಗ್ಲೂ ತಣ್ಣೀರೇ ಮಾಡ್ಕೊಳಕ್ಕಾಗೋದು, ಬಿಸಿ ಅಂತೂ ಮಾಡೋಕ್ಕಾಗಲ್ಲ. ಇನ್ನು ಮಾವಿನಕಾಯಿ ಸೀಸನ್ ಬಂದರೆ ಹೇಳ್ಬೇಕಾ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ ಅಂತ ವೆರೈಟಿ ಅಲ್ವಾ ಮಾಡೋದು. ನಾನು ಆ ಥರ ಯಾವ ವೆರೈಟಿನೂ ಮಾಡಿಲ್ಲ ಮಾವಿನಕಾಯಿ ಚಿತ್ರಾನ್ನ ಬಿಟ್ಟರೆ. ಇನ್ನು ಉಪ್ಪಿನಕಾಯಿ ಒಂದು ಹಾಕಿದ್ದೀನಿ ಅಷ್ಟೇ, ಅದು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅಷ್ಟೇ. ಇನ್ನು ಈ ಥರ ಸ್ಲೈಸಾಗೆ ಕಟ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇನ್ನು ನನ್ನ ಮಗಳು ತುಂಬ ತಿಂತಾಳೆ, ನಾನು ಅದಕ್ಕೆ ಸ್ವಲ್ಪ ಕಡಿಮೆನೇ. ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ತಿಂತಿದ್ದೆ. ಬಟ್ ಇವಾಗ ತಿನ್ನು ಅಂದರೆ ಕೊಟ್ರೂ ಬೇಡ ಅಂತೀನಿ. ಅವಾಗ ಇಲ್ಲ ಅಂದರೆ ಒಂದು ಸ್ವಲ್ಪ ಖಾಲಿ ಆಗ್ತಿದ್ರೂ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಅದ್ರದ್ದು ಹೆಂಗಿರುತ್ತೆ ನೋಡಿರಿ, ಅದೊಂದು ಫೀಲೇ ಬೇರೆ ಥರ ಇರುತ್ತೆ. ಅದು ಆಸೆ, ಅದು ನಾವು ಪಡಲ್ಲ, ಅದಾಗ ಅದೇ ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ಅಲ್ವಾ. ಇನ್ನು ನಮ್ಮ ಮನೆಯವರು ಕೋಸಂಬರಿ ಮಾಡು ಅಂತ ಹೇಳಿದ್ರು, ಹಾಗಾಗಿ ಕೋಸಂಬರಿ ಮಾಡ್ತಿದ್ದೆ. ಆ್ಯಕ್ಚುಲಿ ಇದು ನೆನೆಸಿಟ್ಟಿರಲಿಲ್ಲ ನಾನು ಹೆಸರು ಬೇಳೆನ. ಈ ಕೋಸಂಬರಿ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ಲ್ಯಾನ್ ಇರೋಲ್ಲ. ಸೊ ನೆನೆಸಿಡೋದು ಆ ಥರದ್ದೆಲ್ಲ ಏನಾದರೆ ಬೇಕು ಅಂದಿದ ತಕ್ಷಣವೇ ಹೋಗೋದು, ಬಿಸಿನೀರನ್ನು ಚೆನ್ನಾಗಿ ಕುದಿಸ್ಬಿಡೋದು. ಕುದಿಸಿದ ಮೇಲೆ ಅದಕ್ಕೆ ಹೆಸರುಬೇಳೆ ಹಾಕಿ ಒಂದು 5 ನಿಮಿಷ ಅದರಲ್ಲೇ ನೆನೆಯಕ್ಕೆ ಬಿಟ್ಬಿಡೋದು. ಅಷ್ಟರಲ್ಲಿ ನಾವು ಈರುಳ್ಳಿ, ಕ್ಯಾರೆಟು ಎಲ್ಲದನ್ನು ತುರ್ಕೊಂಡು ರೆಡಿ ಅಷ್ಟೊತ್ತಿಗೆ ಎಲ್ಲ ಸಾಫ್ಟ್ ಆಗಿರತ್ತೆ. ಇನ್ನೇನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋದು, ಬೆಳಗ್ಗೆನೇ ನೆನೆಸಿಡೋದು ಆ ಥರದ್ದೆಲ್ಲ ಏನಿಲ್ಲ. ಸೊ ಚೆನ್ನಾಗೇ ಇರುತ್ತೆ. ಸೊ ಇಷ್ಟು ತಂಪು, ಹೆಲ್ತಿಗೆ ಒಳ್ಳೆಯದು ಕೂಡ. ಬಟ್ ನನಗದು ಫೇವರ್ ಅಲ್ಲ. ಚೈಲ್ಡ್ಹುಡ್ಡಿಂದನೇ ನನಗದು ಎನಿಮಿ ಅಂತಲೇ ಹೇಳ್ಬೋದು. ಹಾಗೆಯೇ ಒಳ್ಳೆಯದನ್ನು ಯಾರೂ ಜಾಸ್ತಿ ಇಷ್ಟಪಡಲ್ಲ. ಬಟ್ ಸ್ವೀಟ್ ಕೊಟ್ರೂ ಬೇಕಾದರೆ ಎಷ್ಟು ಬೇಕಾದ್ರೆ ತಿಂದು ಖಾಲಿ ಮಾಡು ಅಂದರೂ ಖಾಲಿ ಮಾಡ್ತೀನಿ. ಇನ್ನು ಅವತ್ತಿನ ಸ್ಪೆಷಲ್ಲು ಕುರಿ ತಲೆಕಾಲೆ. ಸೊ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಅದನ್ನು ಕ್ಲೀನ್ ಮಾಡಬೇಕಾದ್ರೇ ಒಂಥರ ಹಿಂಸೆ ಅನಿಸುತ್ತೆ ಅದ್ರದ್ದು. ಇನ್ನು ಅದರ ನಾಲಿಗೆ, ಮೂಗತ್ರ ಮತ್ತು ಕಿವಿದು ಕಣ್ಣುಗುಡ್ಡೆಗಳೆಲ್ಲ ಹಾಗಾಗಿ ಹಾಕಿರ್ತಾರಲ್ಲ, ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಅದನ್ನು ತೊಳಿಬೇಕಾದ್ರೇ ಅದನ್ನೆಲ್ಲ ತೆಗೆದಾಕ್ಬಿಡ್ತೀನಿ ನಾನು. ಕೆಲವೊಬ್ಬರು ಅದ್ರ ಸಮೇತನೇ ಸಾಂಬಾರು ಮಾಡಿಬಿಡ್ತಾರೆ. ಒಂದೊಂದು ಸಲ ಅದು ಸಿಗುತ್ತೆ ಕೂಡ. ಬೇರೆ ಕಡೆ ಎಲ್ಲಾದರೆ ಹೋದಾಗ ಅದು ನಮಗೆ ಗೊತ್ತಾಗಲ್ಲ, ಬೆಂದಾಗ ಇದು ಯಾವುದು ಅನ್ನೋದೇ ಗೊತ್ತಾಗಲ್ಲ. ಬಟ್ ಈ ಸಲ ನಾನು ಒಂದೊಂದೇ ಪೀಸ್ನ ನೋಡಿ ಕ್ಲೀನ್ ಮಾಡಿದ್ದಾಯಿತು. ಜೊತೆಗೆ ಅದರೊಳಗೆ ಒಂದು ಹುಳ ಕೂಡ ಸಿಕ್ಕಿತ್ತು. ಅದು ಮೂತಿ ಭಾಗದಲ್ಲಿ ಇರುತ್ತೆ. ನಾವು ಕಟ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಹೇಳಿದ್ರೆ ಆ ಪಾರ್ಟ್ ಹಾಕಬೇಡಿ ಮೂತಿ ಹತ್ರ ಅಂತ ಹೇಳಿದ್ರೆ ಹಾಕೋದಿಲ್ಲ ಅವರು. ಆ ಪಾರ್ಟಲ್ಲಿ ಹುಳಗಳಿರುತ್ತೆ. ಬಟ್ ನೋಡಿ ನಾವು ಕಡಿಸ್ಬೇಕಾಗತ್ತೆ. ಬಟ್ ನನಗಿವತ್ತು ಒಂದು ಸಿಕ್ತು. ಇನ್ನು ನಾನು ಇದು ತಿನ್ನಬೇಕಾ ಬೇಡವಾ ಅನ್ನೋದೇ ನನಗೆ ಮುಂದೆ ಗೊತ್ತಾಗ್ತಾ ಇಲ್ಲ. ತಿನ್ನೋಕ್ಕಂತೂ ಆಗೋದಿಲ್ಲ, ಮನಸ್ಸು ಬರಲ್ಲ. ಇನ್ನು ನಾನು ಬೇರೆ ಥರ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ತಲೆಕಾಲಿಗೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟೆ. ಅಂದರೆ ಹೋಲ್ ಸ್ಪೈಸಸ್ ಏನೇನಿದೆಯೋ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಆಗಿರ್ಬೋದು. ಸೊ ಎಲ್ಲ ಸ್ಪೈಸಸನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಪಕ್ಕಕ್ಕೆ. ದೆನ್ ಇವಾಗ ನಾವು ಮಸಾಲೆಗೆ ಅಂತ ಹೇಳಿ ತೆಂಗಿನಕಾಯಿ ಮತ್ತು ಟೊಮೊಟೊ ಹಣ್ಣು, ಕಡಲೆ, ಸೊ ಇದನ್ನೆಲ್ಲ ಒಂದು ಸಲ ಹುಣಸೆಹಣ್ಣು ಹಾಕಿ ಒಂದು ಸಲ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಪೀಸಸ್ ಎಲ್ಲ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿ ಇಟ್ಕೊಂಡೆ. ಉಳಿದಿರೋದು ಮಸಾಲೆನೂ ಅದಕ್ಕೆ ಸೇರಿಸ್ಕೊಂಡು ಸಾಂಬಾರು ರೆಡಿ ಮಾಡಿಕೊಂಡೆ. ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಳ್ಳೋಣ, ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಮಾಡಿದ್ದೀನಿ. ಬಟ್ ನಾನೇನು ತಿನ್ನಲ್ಲ, ಏಕೆಂದರೆ ಅದು ನೋಡಿದ್ನಲ್ಲ, ಹಾಗಾಗಿ ಇನ್ನು ಮುಂದೆ ತಿನ್ನೋಕ್ಕೆ ಅಂತೂ ಯಾವುದೇ ಕಾರಣಕ್ಕೂ ಮನಸ್ಸು ಬರೋಲ್ಲ. ಇತ್ತೀಚೆಗೆ ಅಟ್ಲೀಸ್ಟ್ ಆಚೆ ಎಲ್ಲಾದರೆ ಹೋದಾಗ 1-2 ಪೀಸ್ ತಿಂತಿದ್ದೆ. ಬಟ್ ಇನ್ನು ಮುಂದೆ ಅದು ತಿನ್ನಕ್ಕೆ ಹೋದರೆ ಇದೇ ನೆನಪಾಗ್ತಾ ಇರುತ್ತೆ. ಸೊ ನಾನು ತಿನ್ನಕ್ಕೆ ಹೋಗಿಲ್ಲ. ಬರೀ ಸಾಂಬಾರು ಒಂದು ಸ್ವಲ್ಪ ಹಾಕ್ಕೊಳ್ಳ ಬೇಡವಾ ಅನ್ನೋ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು
ಬೋಟಿನೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಈ ಮಿಲ್ಟ್ರಿ ಹೋಟ್ಲುಗಳಲ್ಲೆಲ್ಲ ನೋಡಿದಾಗ ಮೊಟ್ಟೆ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಬಟ್ ಅದನ್ನು ಮಾಡಬೇಕಾದ್ರೇ ಗೊತ್ತಿರೋದು ಅದು ಪ್ರೊಸೀಜರ್ ಹೆಂಗಿರುತ್ತೆ ಅಂತ. ನಾನು ಕೂಡ ಒಂದು ಸಲ ಬೋಟಿ ಟ್ರೈ ಮಾಡಿದ್ದೆ. ಖಂಡಿತವಾಗ್ಲೂ ನನಗದು ಸಾಂಬಾರೇ ಮುಟ್ಟೇ ಇಲ್ಲ. ನಾನು ಅದನ್ನು ಸುಮಾರು ಅದು ಫುಲ್ಲು ಕ್ಲೀನ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕಿ ಕ್ಲೀನ್ ಮಾಡಿದ್ದೀನಿ, ಆದ್ರೂ ಆಗಲಿಲ್ಲ. ಸೊ ಅದನ್ನು ಫೈನಲಾಗಿ ನಮ್ಮ ಮನೇಲಿ ಒಬ್ಬರೇ ತಿಂದಿದ್ದು, ನಾನು ಹಂಗೆ ಬಿಟ್ಬಿಟ್ಟೆ ಅದನ್ನು. ಇನ್ನು ನೆಕ್ಸ್ಟ್ ಡೇ ಲಾಗ್ಸು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಆ್ಯಕ್ಚುಲಿ ದೋಸೆಗೆ ಹಾಕಿದ್ದೆ, ಅದು ಯಾಕೋ ಉಬ್ಬಲೇ ಇಲ್ಲ ಈ ಸಲ. ಏನು ಪ್ರಾಬ್ಲಮ್ ಆಯಿತು ಅಂತಲೇ ಗೊತ್ತಿಲ್ಲ. ಕಾಮನಾಗಿ ಹೆಂಗೆ ನಾನು ಉಬ್ಬಕ್ಕಿಟ್ಟಿರ್ತೀನೋ, ದೋಸೆ ರುಬ್ಬಿಟ್ಟಿರ್ತೀನೋ ಹಾಗೆ ಈ ಬಿಸಿಲಲ್ಲಂತೂ ಫುಲ್ಲು ಉಕ್ಕಿ ಬಂದುಬಿಡುತ್ತೆ. ಬಟ್ ಏನೋ ಗೊತ್ತಿಲ್ಲ, ಅದು ಉಬ್ಬಲೇ ಇಲ್ಲ. ಏಕೆಂದರೆ ಲೇಟಾಗಿ ಏನಾದರೆ ನೆನೆ ಹಾಕಿದ್ದೆ ಅಕ್ಕಿ ಅಂತನೋ ಏನೋ ಇರ್ಬೋದು ಅನಿಸುತ್ತೆ. ಸೊ ಅದಿದೆ ಅಂತಲೇ ನಾನು ಧೈರ್ಯವಾಗಿ ಮನೆಯೆಲ್ಲ ನೀಟ್ ಮಾಡ್ಕೊಳ್ತಿದ್ದೆ. ಬಟ್ ಅದು ಕೊನೆಗೂ ಅದು ಉಬ್ಬಿರಲೇ ಇಲ್ಲ. ಸೊ ಮನೆಯಲ್ಲೇ ನಾನು ಮೆಂತ್ಯ ಬೂಂದಿ ಮಾಡಿಕೊಂಡೆ. ನಮ್ಮ ಮನೆಯವರು ಹೇಗೋ ಆಚೆ ತಿನ್ಕೊಂಡ್ರು. ಇನ್ನು ಅಷ್ಟೇನೂ ವರ್ಕ್ ಇರಲಿಲ್ಲ, ಯಾಕೆಂದರೆ ತಿಂಡಿ ಮಾಡಿದ್ರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ. ಇನ್ನು ಮನೆಯೆಲ್ಲ ಸ್ವಲ್ಪ ನೀಟ್ ಮಾಡಿ ಗುಡಿಸ್ಕೊಂಡಿದ್ದಾಯಿತು. ಇನ್ನು ನೋಡೋಣ ಅಂತ ಹೇಳಿ ಹಾಗೂ ಸ್ವಲ್ಪ ಟ್ರೈ ಮಾಡಿದೆ, ಹೇಗಿದು ಉಬ್ಬಲಿಲ್ವಲ್ಲ. ಒಂದು ಸ್ವಲ್ಪ ಅನ್ನ ಆದರೆ ಗ್ರೈಂಡ್ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದ್ದೆ. ಉಬ್ಬಿ ಬಂತು, ಸೂಪರಾಗಿ ಉಬ್ಬಿ ಬಂತು. ಬಟ್ ಫುಲ್ಲು ಹುಳಿ ಆಗಿಬಿಟ್ಟಿತ್ತು. ಅದನ್ನು ಹೇಗೆ ಈಗ ಮಾಡಿದ್ರೂ ಫುಲ್ಲು ಹುಳಿ ಥರ ಬಂದುಬಿಟ್ಟಿರತ್ತಲ್ಲ, ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಸರಿ ಅಂತ ಹೇಳಿ ಅದನ್ನು ತೊಳೆಯೋಕೆ ಹಾಕಿದ್ದೆ. ಹಾಕಿರೋ ಪ್ಲೇಸ್ ಫುಲ್ಲು ಉಬ್ಬಿ ಹೆಂಗೆ ಬಂದಿತ್ತು ಅಂದರೆ ವಾಲ್ಕೆನೋ ಬಂದಿರುತ್ತಲ್ಲ ಉಬ್ಬಿ, ಹಾಗೆ ಅಷ್ಟು ಕೆಳಗಡೆ ಎಲ್ಲ ಆಗ್ಬಿಟ್ಟಿತ್ತು. ಅದೇ ಅಂದ್ಕೊಂಡೆ, ಇದೇ ನೆನ್ನೆ ಆಗಿದ್ದಿದ್ರೆ ಆರಾಮಾಗಿ ದೋಸೆ ಆದರೆ ಹಾಕೊಂಡು ತಿಂತಿರ್ಲಿಲ್ವ ಅಂದ್ಕೊಂಡು ಮನಸ್ಸಲ್ಲಿ ಸುಮ್ಮನೆ ಅದೇ. ಇನ್ನು ನನ್ನ ಮಗಳು ಕಡೆಯಿಂದ ಸ್ಟ್ಯಾಂಡಲ್ಲಿರೋ ಗ್ಲಾಸ್ಗಳೆಲ್ಲ ತೊಳೆಯೋಕೆ ಹಾಕಿರ್ತೀನಿ. ಏಕೆಂದರೆ ಅವಳು ಒಂದು ಸಲ ಬಂದಾಗೆಲ್ಲ ಒಂದು ಸಲ ಕುಡಿದಾಗ ಆ ಗ್ಲಾಸ್ ತಗೊಳ್ಳೋದು, ಕುಡಿಯೋದು, ಮತ್ತೆ ಹೋಗಿ ತೊಳೆಯೋಕೆ ಹಾಕೋದು. ಸ್ಟ್ಯಾಂಡಲ್ಲಿ ಒಂದು ಗ್ಲಾಸ್ ಹುಡುಕಿದ್ರು ಗ್ಲಾಸೇ ಇರೋದಿಲ್ಲ, ಹಂಗೆ ಮಾಡಿಟ್ಟಿದ್ದಾಳೆ. ಈ ಥರ ತುಂಬಿಸಿರ್ತಿದ್ದೀನಿ. ಅದರಲ್ಲೂ ಹಿಂಗೆ ಬಂದು ಕೈ ಹಾಕ್ತಾಳೆ, ಎಲ್ಲೆಲ್ಲೋ ಆಟ ಆಡಿರ್ತಾಳೆ, ಹಿಂಗೆ ಬಂದು ಅದ್ದುತ್ತಾಳ. ನನಗೆ ಸಿಟ್ಟೆ ಬಂದುಬಿಟ್ಟಿರುತ್ತೆ, ಪದೇ ಪದೇ ಬೈಸ್ಕೊತಾಳೆ ಅಂತೇಳಿ ಇದನ್ನು ಯಾಕೆ ಅಂತ ನಾನೇ ಹಾಕ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಫಿಲ್ಟ್ರ್ ಹಾಳಾಗಿದೆ ಅಂದರೆ ಕ್ಯಾಂಡಲ್ಲು ಎಕ್ಸ್ಪೈರ್ ಆಗಿದೆ, ಅದನ್ನು ಹಾಕಿಸ್ಬೇಕಿತ್ತು. ಸೊ ಅದು ಹಾಕ್ಸಿದ್ರೆ ಏನೂ ತೊಂದರೆ ಇರಲಿಲ್ಲ, ಹಂಗೆ ನೆಲ್ಲಲ್ಲೇ ತೊಗೋಬೋದು. ಇದನ್ನು ಪದೇ ಪದೇ ಕೈಯಲ್ಲಿ ಅದ್ದೋದು ನಮಗೂ ಒಂಥರ ಹಿಂಸೆ ಅನಿಸುತ್ತೆ, ಹಂಗಾಗಿ ಈ ಬಾಟಲಲ್ಲೇ ತುಂಬಿಸ್ಕೊಡ್ತಾ ಇದ್ದೀನಿ. ಸೊ ಫಿಲ್ಟ್ರ್ ಇದ್ರೂ ಅಕ್ವಾಗಾರ್ಡು ಇದೆ, ಆದ್ರೂ ಅದು ಅಕ್ವಾಗಾರ್ಡ್ ಬಂದು ಯೂಸ್ ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ. ಇನ್ನು ಕ್ಯಾಂಡಲ್ ಹಾಳಾಗಿರೋದ್ರಿಂದ ಈ ಥರ ಬಾಯ್ಲರಲ್ಲಿ ನೀರು ತುಂಬಿಸಿಟ್ಕೊಂಡು ಕುಡಿತಾ ಇದ್ದೀವಿ ತಣ್ಣಗೆ. ಇನ್ನು ಮಡಿಕೆ ಒಂದು ತೊಗೋಬೇಕು ಅಂತ ಪ್ಲ್ಯಾನ್ ಇದೆ, ಬಟ್ ಇಡೋಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ಟೈಮಲ್ಲಿ ಒಂದು ಸಲ ತೊಗೊಂಡಿದ್ವಿ, ಅದನ್ನು ನಾನು ಮಡಿಕೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಬೇಕಿತ್ತು. ಆ್ಯಕ್ಚುಲಿ ನಾನೇನು ಮಾಡಿದ್ದೆ ಅಂದರೆ ಮಡಿಕೆ ತೊಗೊಂಡು ಅದರಲ್ಲೇ ಬಿಂದಿಗೆ ಥರ ಹೋಗ್ಬಿಟ್ಟು ನೀರು ತುಂಬಿಸ್ಕೊಬಂದು ಇಟ್ಟೆ. ಹಿಂಗೆ ಎತ್ತಬೇಕಾದ್ರೇ ಪಟ್ಟನಾಗಿ ಹೊಡೆದೋಯ್ತದು ಮಡಿಕೆ. ಇನ್ನು ಅವ್ರನ್ನ ಎಲ್ಲಿ ಹಾಕ್ಕೊಡ್ಬೇಕಾದ್ರೆ ಫಸ್ಟೇ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿತ್ತು. ಏನೂ ಆಗಲ್ಲ ಅಂತ ಹೇಳಿದ್ರ. ಸೊ ಹಂಗೆ ತೊಗೊಬಂದು ಇಟ್ಟಿದ್ವಿ. ಉಪಯೋಗ ಆಗ್ತಾಯಿತ್ತು. ಬಟ್ ನನ್ನ ಫಾಲ್ಟ್ ಏನು ಅಂದರೆ ನೀರನ್ನು ತೆಗೆದು ಬೇರೆ ಬಿಂದಿಗೆಯಿಂದ ಅದಕ್ಕೆ ಹಾಕಬೇಕಿತ್ತು. ನಾನು ಈ ಥರ ಬಿಂದಿಗೆ ಥರನೇ ಡೈರೆಕ್ಟಾಗಿ ಹೋಗಿ ನೆಲ್ಲಿ ಹತ್ರ ಇಟ್ಟು ಹಂಗೆ ತಗೊಬಂದು ಇಡೋಕ್ಕೆ ಹೋದ್ನಲ್ಲ, ಅದು ಪಟ್ಟಂತ ಹೊಡೆದೋಯ್ತು. ಇನ್ನು ತೊಗೊಂಡ್ಬಂದಿಲ್ಲ ಅಲ್ಲಿಂದ ಇಲ್ಲಿವರೆಗೂ. ತೊಗೋಬೇಕು ಅಂತ ಪ್ಲ್ಯಾನ್ ಇದೆ, ಬಟ್ ಜಾಗ ಇಲ್ಲ ಅಷ್ಟೇ. ಇನ್ನು ತೆಂಗಿನಕಾಯಿನೆಲ್ಲ ಒಂದು ಸಲ ಸುಲ್ಕೊತಾ ಇದ್ದೀನಿ. ಈಗ ತೆಂಗಿನಕಾಯಿ ಸಿಗೋದೇ ಚಿನ್ನ ಸಿಗಂಗೆ ಆಗ್ಬಿಟ್ಟಿದೆ. ಅಂಗಡಿಯಲ್ಲಿ ಒಂದು ಸಣ್ಣ ತೆಂಗಿನಕಾಯಿ ಕೇಳಿದ್ರೆ 45 ರೂಪಾಯಿ ಹೇಳ್ತಾ ಇದ್ದಾರೆ. ಇನ್ನು ಸಾಂಬಾರಿಗೆ ಹಾಕಬೇಕು ಅಥವಾ ಹಿಂಗೆ ತೋರಿಸ್ಬಿಟ್ಟು ಹಂಗೆ ಎತ್ತಿಟ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ಮನೆಯವರು ತೆಂಗಿನಕಾಯಿಗಳೆಲ್ಲ ತಂದಿಟ್ಟಿದ್ರ, ಅದನ್ನು ಒಂದು ಸಲ ಸುಲ್ಕೊತಾ ಇದ್ದೀನಿ. ಸಾಮಾನ್ಯ ಅವರೇ ಸುಳಿಯೋದು, ಬಟ್ ನಾನು ಅಲ್ಲಿ ಇಡೋಕ್ಕೆ ಜಾಗ ಆಗ್ತಿರ್ಲಿಲ್ಲ ಏನಾದರೂ ಇಡಬೇಕು ಅಂದರೆ, ಹಾಗಾಗಿ ನಾನೇ ಸುಲ್ಕೊತಾ ಇದ್ದೀನಿ. ಫೈನಲಾಗಿ 3 ತೆಂಗಿನಕಾಯಿನೂ ನಾನು ಸುಲಿದು ಮುಗಿಸ್ದೆ. ಸೊ ಸುಲಿದೇನೋ ಮುಗಿಸ್ದೆ, ಅಲ್ಲೆಲ್ಲ ಫುಲ್ ಧೂಳಾಯಿತು, ಅದನ್ನೆಲ್ಲ ಎತ್ತಿಟ್ಟೆ. ಆಲ್ಮೋಸ್ಟ್ ಒಣಗಿತ್ತು, ಅದು ಹಂಡೆ ಊರಿಗೆ ಹಾಕ್ಬೋದು. ಇನ್ನು ಅದ್ರ ಪುಡಿಗಳೆಲ್ಲ, ಅದು ಕೋಕೋ ಪಿಟ್ ಇರುತ್ತಲ್ಲ, ಅದನ್ನೆಲ್ಲ ಗಿಡಗಳಿಗೆ ಹಾಕ್ತೀನಿ ನಾನು ಕ್ಲೀನಾಗಿ ಗುಡಿಸ್ಬಿಟ್ಟು. ಇದು ಪುಡಿಗಳೆಲ್ಲ
ಸೊ ಗಿಡಗಳಿಗೆ ಹೆಲ್ಪ್ ಆಗುತ್ತೆ, ಅಂದರೆ ನೀರನ್ನು ಹೀರ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಇದನ್ನು ಹಾಕಿದ್ದೆ ನೀಟಾಗೆಲ್ಲ ಗುಡಿಸ್ಬಿಟ್ಟು. ಇತ್ತೀಚೆಗಂತೂ ಇದನ್ನು ಸಹ ಕೇಳ್ಕೊಬರ್ತಾ ಇದ್ದಾರೆ, ತೆಂಗಿನ ಚಿಪ್ಪಿದೆಯಾ, ಅದರದ್ದು ತೆಂಗಿನದು ಸಿಪ್ಪೆ ಇದೆಯಾ ಅಂತಲ್ಲ. ಸೊ ಎಷ್ಟೊಂದು ವ್ಯಾಲ್ಯೂ ಇದೆ ನೋಡಿ ಆ ತೆಂಗಿನಕಾಯಿ ಮರಕ್ಕೆ ಆಗಲಿ ಸಖತ್ತು ವ್ಯಾಲ್ಯೂ ಇದೆ. ಹಾಗಾಗಿನೇ ಅದನ್ನು ಕಲ್ಪವೃಕ್ಷ ಅನ್ನೋದಲ್ವಾ. ಇನ್ನು ನನ್ನ ಮಗಳು ಕೂಡ ಸೈಕಲ್ನ ತಗೊಂಡು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅಲ್ಲೇ ಫ್ಯಾನ್ ಗಾಳಿಗೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾಳೆ. ಆ್ಯಕ್ಚುಲಿ ಈ ಸೈಕಲ್ ಬಂದು ಅವಳ ಅಜ್ಜಿ ಗಿಫ್ಟ್ ಮಾಡಿದ್ದು. ಇನ್ನು ನಾನು ಕೂಡ ರಾತ್ರಿ ಊಟಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ತಲೆಕಾಲು ಸಾರು ತಿನ್ನಲ್ಲ ಅಂತ ಹೇಳಿ ನಾನು ಬೇಳೆ ದಾಲ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸೈಡ್ ಡಿಶ್ಶಿಗೆ ಮೀನು ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಾ ಇದ್ದೀನಿ. ಸೊ ಮೀನು ಆಲ್ರೆಡಿ ಸ್ವಲ್ಪ ಖಾಲಿ ಆಗಿತ್ತು. ಸೊ ಜಸ್ಟ್ ಬರೀ ತಲೆ ಮತ್ತು ಒಂದೆರಡು ಪೀಸ್ ಅಂಥದ್ದು ಮೆತ್ತಗಿರೋದು ಮಾತ್ರ ಇತ್ತು. ಅದನ್ನು ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೇ ಅದನ್ನೇ ಫ್ರೈ ಮಾಡ್ಕೊಳ್ಳೋ ಅಂತ ಮಾಡ್ಕೊಳ್ತಿದ್ದೀನಿ. ಹೇಳ್ಬೇಕಾದ್ರೆ ತಲೆನೇ ಒಳ್ಳೆಯದು, ಮೀನಿನ ತಲೆ. ಜೊತೆಗೆ 1-2-3 ಪೀಸ್ ಆಗೋಷ್ಟು ಅದರದ್ದು ಬಾಡಿನೂ ಸಹ ಇತ್ತು. ಈಗ ಅದಕ್ಕೆ ಅಂತ ಹೇಳಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣಿನ ರಸ, ಸೊ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿಯಿಂದ ಸ್ಟಾರ್ಟಿಂಗು ಮಾಡಿದಾಗ ಅಂಗಡಿಯಿಂದ ಮಿಕ್ಸ್ ಹಾಕಿ ಮಾಡಿದ್ದೆ. ಬಟ್ ಈಗ ಅದು ಸ್ವಲ್ಪ ಇರೋದ್ರಿಂದ ಹೀಗೆ ಚೆನ್ನಾಗಿರುತ್ತೆ ಅಂತೇಳಿ ಹುರ್ಕೊಳ್ತಿದ್ದೀನಿ. ಹೇಳ್ಬೇಕಾದ್ರೆ ನಾವು ಅಂಗಡಿಯಿಂದ ಮಾಡೋ ಪುಡಿಗಿಂತ ಇನ್ಸ್ಟೆಂಟಾಗಿ ಮನೇಲಿ ಮಾಡ್ಕೊಳ್ತೀವಲ್ಲ, ಅದೇ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ನಾನು ಸುಮಾರು ಸಲ ಅಂಗಡಿಯಿಂದ ಮಾಡಿದ್ದೀನಿ. ಅಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ, ಬರೀ ಏನಾರೇ ಒಂದು ಫಾಲ್ಟ್ ಇದ್ದಿತ್ತು. ಬಟ್ ಮನೇಲೇ ನಾವು ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗೇ ಬರುತ್ತೆ ಟೇಸ್ಟು. ಸೊ ಈ ಥರ ಒಂದು ಫ್ರೈ ಮಾಡಿಕೊಂಡೆ. ಬೇಳೆ ಸಾಂಬಾರಿಗೆ ತಿನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಇನ್ನು ಮೀನು ಫ್ರೈ ಮಾಡ್ತಾ ಜೊತೆಗೆ ನಾನು ಅದ್ರ ಜೊತೆ ಫ್ರೈ ಆಗಿಬಿಟ್ಟಿದ್ದೆ. ಫುಲ್ಲು ಬೆವ್ತ್ಕೊಂಡು ಆ ಸೆಕೆ ಬೇರೆ ನಿಲ್ಲೋಕ್ಕೆ ಆಗ್ತಿಲ್ಲ. ಅದಾಗೆ ಮುಂದೆ ಹೋಗಿ ಬಂದು ಮುಖ ತೊಳ್ಕೊಂಡು ಬಂದು ನಿಂತ್ಕೊಂಡು ಮಾಡ್ತಾಯಿದ್ದೆ. ಸೊ ಫೈನಲಿ ಇದಾಗಿರುತ್ತೆ ಲಾಗ್ಸು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.